Hello everyone, welcome to your channel. ಈ ವಿಡಿಯೋದಲ್ಲಿ ಕಾಲಿಗೇಟಿವ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕಾಲಿಗೇಟಿವ್ ಪ್ರಾಪರ್ಟಿ ಅಂದರೆ ಏನು? The properties of solution which depend only on the number of solute particles and not on the nature of the solute are called colligative properties. So colligative property ಅಂದರೆ it is a property of solution. Solution ನ ಪ್ರಾಪರ್ಟಿ ಇದು. ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ವಿಚ್ ಡಿಪೆಂಡ್ಸ್ ಓನ್ಲಿ ಆನ್ ದ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್. ಸೊ ಇಲ್ಲಿ ಎಷ್ಟು ಸಲ್ಯೂಟ್ ಪಾರ್ಟಿಕಲ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಕಾಲಿಗೇಟಿವ್ ಪ್ರಾಪರ್ಟಿ ಆ್ಯಂಡ್ ನಾಟ್ ಆನ್ ದ ನೇಚರ್ ಆಫ್ ದ ಸಲ್ಯೂಟ್. ಸೊ ಸಲ್ಯೂಟ್ನ ನೇಚರ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಸೊ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ದ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್. ಸೊ ಇಂತಹ ಪ್ರಾಪರ್ಟೀಸ್ನ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಕರೀತಾರೆ. ಸೊ ಇದರಲ್ಲಿರುವಂಥ ಇಂಪಾರ್ಟೆಂಟ್ ಕಾಲಿಗೇಟಿವ್ ಪ್ರಾಪರ್ಟೀಸ್ಗಳು ಹೀಗಿದೆ. ಸೊ ಮೊದಲನೇದು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮಾಟಿಕ್ ಪ್ರೆಷರ್. ಸೊ ಇದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ನಮಗೆ ಸಲ್ಯೂಷನ್ ಅಂದರೆ ಗೊತ್ತಿದೆ, ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸೊ ಇಲ್ಲಿ ಕನ್ಸಿಡರ್ ಮಾಡಿರುವಂತಹ ಸಲ್ಯೂಷನ್ ಯಾವುದು? ಇಟ್ಸ್ ಎ ಕಾಂಬಿನೇಷನ್ ಆಫ್ ನಾನ್ ವಾಲೆಟೈಲ್ ಸಲ್ಯೂಟ್ ಆ್ಯಂಡ್ ವಾಲೆಟೈಲ್ ಸಾಲ್ವೆಂಟ್. ನಾನ್ ವಾಲೆಟೈಲ್ ಅಂದರೆ ಎವಾಪ್ರೇಟ್ ಆಗದೇ ಇರುವಂಥದ್ದು, ವಾಲೆಟೈಲ್ ಅಂದರೆ ಎವಾಪ್ರೇಟ್ ಆಗುವಂಥದ್ದು. ಸೊ ಆಗೇನಾಗುತ್ತೆ? ದ ವೇಪರ್ ಪ್ರೆಷರ್ ಆಫ್ ದ ಸಲ್ಯೂಷನ್ ಇಸ್ ಲೋಯರ್ ದ್ಯಾನ್ ದ ಪ್ಯೂರ್ ಸಾಲ್ವೆಂಟ್. ಪ್ಯೂರ್ ಸಾಲ್ವೆಂಟಿನ ವೇಪರ್ ಪ್ರೆಷರ್ ಏನಿದೆ ಅದಕ್ಕಿಂತ ಸಲ್ಯೂಷನ್ನ ವೇಪರ್ ಪ್ರೆಷರ್ ಕಮ್ಮಿ ಇರುತ್ತೆ. ಸೊ ಯಾಕೆ ಈ ಥರ ಆಗುತ್ತೆ? ಸೊ ನಿಮ್ಗೊಂದು ಗೊತ್ತಿದೆ, ಪ್ಯೂರ್ ಸಾಲ್ವೆಂಟ್ ಅಂದರೆ ಏನಾಗುತ್ತೆ? ಈಗ ಲಿಕ್ವಿಡ್ ಸರ್ಫೇಸ್ ಏನಿದೆ ಆ ಸರ್ಫೇಸಲ್ಲಿ ಕೇವಲ ಸಾಲ್ವೆಂಟ್ನ ಮಾಲಿಕ್ಯೂಲ್ಸ್ ಮಾತ್ರ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಇಲ್ಲಿ ಪ್ಯೂರ್ ಸಾಲ್ವೆಂಟ್ ಯಾವುದಿದೆ? ವಾಲೆಟೈಲ್ ಸಾಲ್ವೆಂಟ್. ಆಗೇನಾಗುತ್ತೆ? ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಯಾಕೆ? ಮಾಲಿಕ್ಯೂಲ್ಸ್ಗಳು ಎವಾಪ್ರೇಟ್ ಆಗುತ್ತೆ, ಎಸ್ಕೇಪ್ ಆಗುತ್ತೆ. ಆಗ ವೇಪರ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಇನ್ ಕೇಸ್ ನೀವು ಸಲ್ಯೂಷನ್ ತೊಗೊಂಡಿದ್ದೀರಾ, ಈ ಸಲ್ಯೂಷನ್ನ ಕಾಂಬಿನೇಷನ್ ಹೇಗಿದೆ? ನಾನ್ ವಾಲೆಟೈಲ್ ಸಲ್ಯೂಟ್ ಆ್ಯಂಡ್ ವಾಲೆಟೈಲ್ ಸಾಲ್ವೆಂಟ್. ಸೊ ಒಂದು ಸರ್ಫೇಸ್ ಅಂತ ಅಂದರೆ ಅಲ್ಲಿ ಸಲ್ಯೂಟು ಇರುತ್ತೆ, ಸಾಲ್ವೆಂಟು ಇರುತ್ತೆ. ಆದರೆ ನಾವು ಸಲ್ಯೂಟ್ ತೊಗೊಂಡಿರೋವಂಥದ್ದು ನಾನ್ ವಾಲೆಟೈಲು, ಸಾಲ್ವೆಂಟು ವಾಲೆಟೈಲ್. ಆಗ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ಗಳೇನಾಗುತ್ತೆ? ಎವಾಪ್ರೇಟ್ ಆಗುತ್ತೆ. ಆದರೆ ಸಲ್ಯೂಟ್ ಮಾಲಿಕ್ಯೂಲ್ಸ್ಗಳು ಆ ಪೊಸಿಷನಲ್ಲೇ ಇರೋದ್ರಿಂದ ವೇಪರ್ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ xi ಅಂದರೆ ಏನು? ಇಟ್ ಇಸ್ ಅ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಾಲ್ವೆಂಟ್ ಆ್ಯಂಡ್ xib ಇಸ್ ಅ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಲ್ಯೂಟ್. PA ನಾಟ್ ಅಂದರೆ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಸಾಲ್ವೆಂಟ್, P ಇಸ್ ದ ವೇಪರ್ ಪ್ರೆಷರ್ ಆಫ್ ದ ಸಲ್ಯೂಷನ್. ಸೊ ನೋಡಿ, ಸಲ್ಯೂಟ್ ಇಸ್ ನಾನ್ ವಾಲೆಟೈಲ್, ದೇರ್ ಫೋರ್ ದ ವೇಪರ್ ಪ್ರೆಷರ್ ಆಫ್ ದ ಸಲ್ಯೂಷನ್ ಡಿಪೆಂಡ್ಸ್ ಓನ್ಲಿ ಆನ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಾಲ್ವೆಂಟ್. ಸೊ ಸಲ್ಯೂಟ್ ಏನಾಗಿದೆ? ನಾನ್ ವಾಲೆಟೈಲ್ ಆಗಿದೆ. ಸೊ ಆದ್ದರಿಂದ ಸಲ್ಯೂಷನ್ನ ವೇಪರ್ ಪ್ರೆಷರ್ ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಾಲ್ವೆಂಟ್. ಸಾಲ್ವೆಂಟ್ನ ಮೋಲ್ ಫ್ರ್ಯಾಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದ ಇದನ್ನು P ಈಕ್ವಲ್ ಟು PA ಅಂತ ಮೆನ್ಷನ್ ಮಾಡ್ತೀವಿ. ಸೊ ಅಕಾರ್ಡಿಂಗ್ ಟು ರೌಲ್ಸ್ ಲಾ ನೋಡೋದಾದರೆ PA ಈಕ್ವಲ್ ಟು PA ನಾಟ್ xi. ಸೊ ಏನು? ಪಾರ್ಷಿಯಲ್ ವೇಪರ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರ್ಯಾಕ್ಷನ್. ಸೊ ಇಲ್ಲಿ ನಾವು ಮೆನ್ಷನ್ ಮಾಡಿದ್ವಿ P ಈಕ್ವಲ್ ಟು PA. ಸೊ ಅದರಿಂದ PA ಜಾಗದಲ್ಲಿ Pನ ರೆಪ್ರೆಸೆಂಟ್ ಮಾಡ್ತೀವಿ ಆ್ಯಂಡ್ PA ನಾಟ್ xi ಆ್ಯಸ್ ಇಟ್ ಇಸ್ ಹಾಗೆ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು xi ಪ್ಲಸ್ xib ಈಕ್ವಲ್ ಟು 1. ಸೊ ಆಗೇನಾಗುತ್ತೆ? ನಮಗೆ ಬೇಕಾಗಿರೋದಿಲ್ಲ xi. ಸೊ xiನ ಇಲ್ಲಿ ಇಟ್ಕೊಳ್ಳೋಣ, xib ಇಲ್ಲಿ ಶಿಫ್ಟ್ ಮಾಡೋಣ. ಇಲ್ಲಿ ಪ್ಲಸ್ xib ಇದೆ, ಸೊ ಈ ಕಡೆ ಶಿಫ್ಟ್ ಆದಾಗ ಮೈನಸ್ xib ಆಗುತ್ತೆ. ಸೊ 1 ಮೈನಸ್ xib. ಈಗ xi ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ ಈಕ್ವೇಷನಲ್ಲಿ. ಆಗೇನಾಗುತ್ತೆ? P ಈಕ್ವಲ್ ಟು PA ನಾಟ್ ಇಂಟು 1 ಮೈನಸ್ xib. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ PA ನಾಟ್ ಇಂಟು 1 ಇಸ್ PA ನಾಟ್. ಸೊ ಇಲ್ಲಿ ಮೈನಸ್ ಇದೆ, ಮೈನಸ್ PA ನಾಟ್ ಇಂಟು xib ಇಸ್ PA ನಾಟ್ xib. ಓಕೆ, ಈಗ ನಾವು ಈಕ್ವೇಷನ್ ಅರೇಂಜ್ ಮಾಡೋಣ. ಸೊ ಇಲ್ಲಿ ನೋಡಿ, ಮೈನಸ್ PA ನಾಟ್ xib ಇದೆ. ಸೊ ಇದು ಈ ಕಡೆ ಶಿಫ್ಟ್ ಆದಾಗ ಪ್ಲಸ್ PA ನಾಟ್ xib ಆಗುತ್ತೆ. ಈ P ಪ್ಲಸ್ P ಇದೆ ಇಲ್ಲಿ, ಸೊ ಈ ಕಡೆ ಇದು ಶಿಫ್ಟ್ ಆದಾಗ ಮೈನಸ್ P ಆಗುತ್ತೆ. ಸೊ ಅದನ್ನು ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ? PA ನಾಟ್ xib ಈಕ್ವಲ್ ಟು PA ನಾಟ್ ಮೈನಸ್ P. ಸೊ ನಾವು xib ಮಾತ್ರ ಈ ಕಡೆ ಇಟ್ಕೊಳ್ಳೋಣ. ಸೊ ಆಗೇನಾಗುತ್ತೆ? ಇದು ಡಿನಾಮಿನೇಟರ್ಗೆ ಬರುತ್ತೆ, PA ನಾಟ್ ಮೈನಸ್ P ಡಿವೈಡೆಡ್ ಬೈ PA ನಾಟ್. ಸೊ PA ನಾಟ್ ಮೈನಸ್ P ಅಂದರೆ ಏನು? ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ದೆನ್ PA ನಾಟ್ ಮೈನಸ್ P ಡಿವೈಡೆಡ್ ಬೈ PA ನಾಟ್ ಅಂದರೆ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ನೀವು ನೋಡ್ಬೋದು, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಕ್ವಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಲ್ಯೂಟ್. ಸೊ ಯಾವಾಗ? ವೆನ್ ಸಾಲ್ವೆಂಟ್ ಈಸ್ ವಾಲೆಟೈಲ್. ಸೊ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ? ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಲ್ಯೂಟ್. Next one is determination of molar mass of a solute from relative lowering of vapor pressure. ಸೊ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ನ ಯೂಸ್ ಮಾಡಿಕೊಂಡು ಸಲ್ಯೂಟ್ನ ಮೋಲಾರ್ ಮಾಸನ್ನು ಹೇಗೆ ಡಿಟರ್ಮೈನ್ ಮಾಡೋದು ಅಂತ ಸೊ ಕನ್ಸಿಡರ್ ಮಾಡಬೇಕಾಗುತ್ತೆ. ಲೆಟ್ WB ಗ್ರಾಮ್ಸ್ ಆಫ್ ನಾನ್ ವಾಲೆಟೈಲ್ ಸಲ್ಯೂಟ್ ಆಫ್ ಮೋಲಾರ್ ಮಾಸ್ MB ಬಿ ಡಿಸಾಲ್ಡ್ ಇನ್ WA ಗ್ರಾಮ್ ಆಫ್ ವಾಲೆಟೈಲ್ ಸಾಲ್ವೆಂಟ್ ಆಫ್ ಮೋಲಾರ್ ಮಾಸ್ MA. ಸೊ ಇಲ್ಲೇನು ಮಾಡ್ತಿದ್ದಾರೆ? ಒಂದು ನಾನ್ ವಾಲೆಟೈಲ್ ಸಲ್ಯೂಟ್ನ ಕನ್ಸಿಡರ್ ಮಾಡಿದ್ದಾರೆ. ಎಷ್ಟಿದೆ ಅದು? WB ಗ್ರಾಮ್. ಸೊ ಅದರ ಮೋಲಾರ್ ಮಾಸ್ MB.
ಸೊ ದೆನ್ ಈ ಸಲ್ಯೂಟನ್ನು ಒಂದು ವಾಲಟೈಲ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡ್ತಿದ್ದಾರೆ. ಸೊ ಅದರ ವೆಯ್ಟ್ ಬಂದು WA ಗ್ರಾಮು ಆ್ಯಂಡ್ ಅದರ ಮೋಲಾರ್ ಮಾಸ್ MA. ಸೊ ಆಗ ಅದರ ಮೋಲ್ ಫ್ರ್ಯಾಕ್ಷನ್ ಹೇಗೆ ಬರಿತೀವಿ? ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಲ್ಯೂಟ್, ಸೊ Xib ಇಸ್ ಅ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಲ್ಯೂಟ್ ಈಕ್ವಲ್ ಟು NB. ಸೊ ಸಲ್ಯೂಟ್ಸ್ ಬೇಕು ನಮಗೆ. ಸೊ NB ಡಿವೈಡೆಡ್ ಬೈ NA ಪ್ಲಸ್ NB. ಸೊ NA ಅಂದರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಆ್ಯಂಡ್ NB ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ಸೊ NA ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? WA ಡಿವೈಡೆಡ್ ಬೈ MA. ಸೊ ವೆಯ್ಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಸೊ ಅದೇ ಥರ NB ಅಂದರೆ WB ಡಿವೈಡೆಡ್ ಬೈ MB. ಅದೇ ಒಂದು ಡೈಲ್ಯೂಟ್ ಸೊಲ್ಯೂಷನ್ ಆಗಿದ್ದರೆ, ಫಾರ್ ಡೈಲ್ಯೂಟ್ ಸೊಲ್ಯೂಷನ್ ದ ನಂಬರ್ ಆಫ್ ಸಲ್ಯೂಟ್ ಇಸ್ ನೆಗ್ಲಿಜಿಬಲ್ ವೆನ್ ಕಂಪೇರ್ಡ್ ಟು ದ ನಂಬರ್ ಆಫ್ ಮೋಲ್ಸ್ ಆಫ್ ದ ಸಾಲ್ವೆಂಟ್. ಅದೇ ಒಂದು ಡೈಲ್ಯೂಟ್ ಸೊಲ್ಯೂಷನ್ ಆಗಿದ್ದರೆ ಅದರಲ್ಲಿರುವಂಥ ಸಲ್ಯೂಟ್ ಪಾರ್ಟಿಕಲ್ಸ್ಗಳು ನೆಗ್ಲಿಜಿಬಲ್ ಆಗಿರುತ್ತೆ. ಆಗ ನಾವು ಸಾಲ್ವೆಂಟಿಂದ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಸೊ ಅದರಿಂದ NA ಪ್ಲಸ್ NB ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು NA ಆಗಿರುತ್ತೆ ಯಾವಾಗ NB ಈಸ್ ನೆಗ್ಲಿಜಿಬಲ್ ಆಗಿದ್ದಾಗ. ಸೊ ನೆಗ್ಲಿಜಿಬಲ್ ಯಾವಾಗ ಆಗುತ್ತೆ? ಅದು ಡೈಲ್ಯೂಟ್ ಸೊಲ್ಯೂಷನ್ ಇದ್ದಾಗ. ಸೊ ದೇರ್ ಫೋರ್ Xibin ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? NB ಡಿವೈಡೆಡ್ ಬೈ NA. ಆಲ್ರೆಡಿ NB ಮತ್ತು NA ಅಂದರೆ ಏನು ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ Xib ಈಕ್ವಲ್ ಟು WB ಡಿವೈಡೆಡ್ ಬೈ MB ಹೋಲ್ ಡಿವೈಡೆಡ್ ಬೈ WA ಡಿವೈಡೆಡ್ ಬೈ MA. ಸೊ Xib ಈಕ್ವಲ್ ಟು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ WB ಇಂಟು MA ಡಿವೈಡೆಡ್ ಬೈ ME ಇಂಟು WA ಬರುತ್ತೆ. ಸೊ ಆಲ್ರೆಡಿ ನಮಗೊಂದು ಈಕ್ವೇಷನ್ ಸಿಕ್ಕಿದೆ, PA0 ಮೈನಸ್ P ಡಿವೈಡೆಡ್ ಬೈ PA0 ಈಕ್ವಲ್ ಟು Xib ಅಂತ. ಸೊ ಈಗ Xib ವ್ಯಾಲ್ಯೂನ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. WB ಇಂಟು MA ಡಿವೈಡೆಡ್ ಬೈ MB ಇಂಟು WA. ಸೊ MA ಅಂದ್ರೇನು? ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್. MB ಅಂದರೆ ಮೋಲಾರ್ ಮಾಸ್ ಆಫ್ ಸಲ್ಯೂಟ್. WA ಅಂದರೆ ವೇಟ್ ಆಫ್ ಸಾಲ್ವೆಂಟ್. WB ಅಂದರೆ ವೇಟ್ ಆಫ್ ಸಲ್ಯೂಟ್. ನೆಕ್ಸ್ಟ್ ಒನ್ ಇಸ್ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಎಲಿವೇಶನ್ ಅಂತ ಅಂದರೆ ಜಾಸ್ತಿ ಆಗುವಂಥದ್ದು ಏನು? ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಇಟ್ ಇಸ್ ಅ ಟೆಂಪರೇಚರ್ ಎಟ್ ವಿಚ್ ದ ಲಿಕ್ವಿಡ್ ಬಾಯ್ಲ್ಸ್. ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಲಿಕ್ವಿಡ್ ಏನು ಬಾಯ್ಲ್ ಆಗುತ್ತೆ ಅದನ್ನು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೀತಾರೆ. ಸೊ ನೋಡಿ, ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಆಫ್ ಟೆಂಪರೇಚರ್. ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ವೇಪರ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಸೊ ಯಾಕೆ ಈ ರೀತಿ ಆಗುತ್ತೆ? ಸೊ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ಕೂಡ ಜಾಸ್ತಿ ಆಗುತ್ತೆ. ಆಗ ವೇಪರ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇಟ್ ಬಾಯ್ಲ್ಸ್ ಎಟ್ ದ ಟೆಂಪರೇಚರ್ ಎಟ್ ವಿಚ್ ಇಟ್ಸ್ ವೇಪರ್ ಪ್ರೆಷರ್ ಇಸ್ ಈಕ್ವಲ್ ಟು ದ ಅಟ್ಮಾಸ್ಫಿರಿಕ್ ಪ್ರೆಷರ್. ಸೊ ಯಾವಾಗ ಬಾಯ್ಲ್ ಆಗುತ್ತೆ? ಅದರ ವೇಪರ್ ಪ್ರೆಷರು ಅಟ್ಮಾಸ್ಫಿರಿಕ್ ಪ್ರೆಷರ್ಗೆ ಈಕ್ವಲ್ ಆಗಬೇಕು. ಆಗ ಒಂದು ಲಿಕ್ವಿಡು ಬಾಯ್ಲ್ ಆಗುತ್ತೆ. The boiling point of the solution is always higher than that of the pure solvent. ಸೊ ಪ್ಯೂರ್ ಸಾಲ್ವೆಂಟಿನ ಬಾಯ್ಲಿಂಗ್ ಪಾಯಿಂಟ್ಗಿಂತ ಸೊಲ್ಯೂಷನ್ನ ಬಾಯ್ಲಿಂಗ್ ಪಾಯಿಂಟು ಯಾವಾಗಲೂ ಕೂಡ ಜಾಸ್ತಿ ಇರುತ್ತೆ. ಸೊ TB0. ಸೊ TB0 ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್. ಸೊ TB ಈಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್. ಸೊ ಡೆಲ್ಟಾ TB ಅಂದರೆ ಸೊ TB ಮೈನಸ್ TB0. ಆಲ್ರೆಡಿ ಗೊತ್ತಾಗಿದೆ ನಮಗೆ, ಸೊಲ್ಯೂಷನ್ನ ಬಾಯ್ಲಿಂಗ್ ಪಾಯಿಂಟು ಪ್ಯೂರ್ ಸಾಲ್ವೆಂಟ್ಗಿಂತ ಜಾಸ್ತಿ ಇದೆ. ಸೊ ಅದರಿಂದ TB ಮೈನಸ್ TB0 ಅಂತ ಬರೆದಿದ್ದಾರೆ. ಸೊ ಇದನ್ನೇನಂತ ಕರೀತಾರೆ? ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಸೊ ಅದೇ ಒಂದು ಡೈಲ್ಯೂಟ್ ಸೊಲ್ಯೂಷನ್ ಆಗಿದ್ರೆ ಏನಾಗುತ್ತೆ? ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಡೆಲ್ಟಾ TB ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು M ಅಂದರೆ ಸ್ಮಾಲ್ ಲೆಟರ್ M ಇದೆ ಇಲ್ಲಿ. ಸೊ ಮೊಲಾಲಿಟಿ. ಸೊ ಡೆಲ್ಟಾ TB ಈಕ್ವಲ್ ಟು KB ಇಂಟು M. KB ಅಂತ ಅಂದರೆ ಇಟ್ಸ್ ಅ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಸೊ ಇದಕ್ಕೊಂದು ಹೆಸರಿದೆ ಏನು? ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಕಾನ್ಸ್ಟೆಂಟ್ ಆರ್ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ ಆರ್ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತಲೂ ಕೂಡ ಕರೀತಾರೆ. ಸೊ KBನ ಯೂನಿಟ್ ಏನು? ದಟ್ ಇಸ್ ಕೆಲ್ವಿನ್ kg ಪರ್ ಮೋಲ್. ಹಾಗಾದರೆ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ ಆಫ್ ಎ ಸಾಲ್ವೆಂಟ್ ಅಂದರೆ ಏನು? ಇದರ ಡೆಫಿನೇಷನ್ ಕೇಳ್ತಾರೆ. ಸೊ ಹಾಗೆ ಹೇಳಬೇಕಾಗುತ್ತೆ, ದ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಕಾಸ್ಡ್ ಬೈ dissolving 1 mole of non-volatile solute in 1000 gram of solvent. ಯಾವಾಗ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಟ್ ಆಗುತ್ತೆ? ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಯಾವಾಗ ಆಗುತ್ತೆ? ವೆನ್ ಡಿಸಾಲ್ವ್ ಮಾಡಬೇಕಾಗುತ್ತೆ. ಏನು? 1 mole ಆಫ್ ನಾನ್ ವಾಲಟೈಲ್ ಸಲ್ಯೂಟನ್ನು 1000 ಗ್ರಾಮ್ ಆಫ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದಾಗ ಏನಾಗುತ್ತೆ? ಬಾಯ್ಲಿಂಗ್ ಪಾಯಿಂಟ್ ಎಲಿವೇಟ್ ಆಗುತ್ತೆ. ಸೊ ಇದನ್ನು ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ ಆಫ್ ಎ ಸಾಲ್ವೆಂಟ್ ಅಂತ ಕರೀತಾರೆ. If WB gram of the solute of molar mass MB is dissolved in WA gram of the solvent. ಸೊ ಇಲ್ಲಿ ಒಂದು ಸಲ್ಯೂಟನ್ನು ಕನ್ಸಿಡರ್ ಮಾಡಿದರೆ ಅದರ ವೆಯ್ಟ್ WB ಗ್ರಾಮ್ ಅಷ್ಟು ಇದೆ ಆ್ಯಂಡ್ ಅದರ ಮೋಲಾರ್ ಮಾಸ್ MB. ಅದನ್ನು WA ಗ್ರಾಮ್ ಅಷ್ಟು ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದ್ದಾರೆ. ಸೊ ಆಗ ಮೊಲಾಲಿಟಿ ಸೊಲ್ಯೂಷನ್ ಏನಾಗುತ್ತೆ? ದ ಮೊಲಾಲಿಟಿ ಆಫ್ ದ ಸೊಲ್ಯೂಷನ್ ಈಸ್ M ಈಕ್ವಲ್ ಟು WB ಡಿವೈಡೆಡ್ ಬೈ MB ಹೋಲ್ ಡಿವೈಡೆಡ್ ಬೈ WA ಡಿವೈಡೆಡ್ ಬೈ 1000. ಸೊ ಈಕ್ವಲ್ ಟು 1000. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 1000 ಇಂಟು WB ಹೋಲ್ ಡಿವೈಡೆಡ್ ಬೈ MB ಇಂಟು WA. ಫಾರ್ ಡೈಲ್ಯೂಟ್ ಸೊಲ್ಯೂಷನ್ ನಮ್ಗೆ ಗೊತ್ತಿದೆ ಡೆಲ್ಟಾ TB ಈಕ್ವಲ್ ಟು KB ಇಂಟು M ಇಸ್ ಅ ಮೊಲಾಲಿಟಿ. ಸೊ ಇದನ್ನು ಮೊಲಾಲಿಟಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆಗೇನಾಗುತ್ತೆ? KB ಇಂಟು 1000 ಇಂಟು WB ಹೋಲ್ ಡಿವೈಡೆಡ್ ಬೈ MB ಇಂಟು WA. ಸೊ ನಮಗೆ ಬೇಕಾಗಿರೋದೇನು? ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ಸೊ ದಟ್ ಈಸ್ MB. ಸೊ ಇದನ್ನು ಇಲ್ಲಿ ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ? ಸೊ ಈ ಡೆಲ್ಟಾ TB ಕೆಳಗಡೆ ಬರುತ್ತೆ. ಸೊ ಈ MB ಮೇಲ್ಗಡೆ ಹೋಗುತ್ತೆ. ಸೊ ಆಗ ನಮ್ಗೆ ಬರುವಂಥ ಎಕ್ಸ್ಪ್ರೆಷನ್ 1000 ಇಂಟು KB ಇಂಟು WB ಹೋಲ್ ಡಿವೈಡೆಡ್ ಬೈ ಡೆಲ್ಟಾ TB ಇಂಟು WA.
ಸೊ ಇದರಿಂದ ನಾವು ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಒನ್ ಇಸ್ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್. ಸೊ ಡಿಪ್ರೆಷನ್ ಅಂತ ಅಂದರೆ ಕಮ್ಮಿ ಆಗುವಂಥದ್ದು. ಸೊ ಏನು ಕಮ್ಮಿ ಆಗ್ತಿದೆ? ಫ್ರೀಸಿಂಗ್ ಪಾಯಿಂಟ್. ಓಕೆ, ಯಾವಾಗ ಕಮ್ಮಿ ಆಗುತ್ತೆ? ದ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್ ಕಾಸಸ್ ಎ ಲೋಯರಿಂಗ್ ಆಫ್ ದ ಫ್ರೀಸಿಂಗ್ ಪಾಯಿಂಟ್ ಕಂಪೇರ್ ಟು ದಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್. ಸೊ ಯಾವಾಗ ವೇಪರ್ ಪ್ರೆಷರ್ ಕಮ್ಮಿ ಆಗುತ್ತೆ ಸೊಲ್ಯೂಷನ್ದು, ಆಗ ಫ್ರೀಸಿಂಗ್ ಪಾಯಿಂಟ್ ಕೂಡ ಕಮ್ಮಿ ಆಗುತ್ತೆ ಆ್ಯಸ್ ಕಂಪೇರ್ ಟು ಪ್ಯೂರ್ ಸಾಲ್ವೆಂಟ್. ಹಾಗಾದರೆ ಫ್ರೀಸಿಂಗ್ ಪಾಯಿಂಟ್ ಅಂದರೆ ಏನು? Freezing point of a substance, the temperature at which the vapor pressure of the substance in its liquid phase is equal to its vapor pressure in the solid phase. ಸೊ ಒಂದು ಟೆಂಪ್ರೇಚರ್, ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಆ ಸಬ್ಸ್ಟಾನ್ಸಿನ ಲಿಕ್ವಿಡ್ ಫೇಸ್ ಮತ್ತು ಸಾಲಿಡ್ ಫೇಸಿನ ವೇಪರ್ ಪ್ರೆಷರ್ ಈಕ್ವಲ್ ಆಗುತ್ತಲ್ಲ, ಅದನ್ನು ಫ್ರೀಸಿಂಗ್ ಪಾಯಿಂಟ್ ಅಂತ ಕರೀತಾರೆ. ಹಾಗಾದರೆ ಒಂದು ಸೊಲ್ಯೂಷನ್ ಯಾವಾಗ ಫ್ರೀಸ್ ಆಗುತ್ತೆ? when vapor pressure of the solution is equal to vapor pressure of the pure solid solvent. ಸೊ ಸೊಲ್ಯೂಷನ್ನ ವೇಪರ್ ಪ್ರೆಷರು ಪ್ಯೂರ್ ಸಾಲಿಡ್ ಸಾಲ್ವೆಂಟ್ನ ವೇಪರ್ ಪ್ರೆಷರ್ಗೆ ಈಕ್ವಲ್ ಆದಾಗ ಒಂದು ಸೊಲ್ಯೂಷನ್ ಫ್ರೀಸ್ ಆಗುತ್ತೆ. ಅಕಾರ್ಡಿಂಗ್ ಟು ರೌಲ್ಸ್ ಲಾ, ವೆನ್ ಸೊಲ್ಯೂಷನ್ ಇಸ್ ಮೇಡ್ ಅಪ್ ಆಫ್ ಎ ನಾನ್ ವಾಲಟೈಲ್ ಸಾಲಿಡ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್, ಸೊ ಆಗೇನಾಗುತ್ತೆ? ವೇಪರ್ ಪ್ರೆಷರ್ ಡಿಕ್ರೀಸಸ್. ಸೊ ಒಂದು ವಾಲಟೈಲ್ ಸಾಲ್ವೆಂಟ್ ತೊಗೊಂಡಿದ್ದೀವಿ, ಇನ್ನೊಂದು ನಾನ್ ವಾಲಟೈಲ್ ಸಲ್ಯೂಟ್ ತೊಗೊಂಡಿದ್ದೀವಿ. ಸೊ ಆಗ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆದಾಗ ಏನಾಗುತ್ತೆ? ದೆನ್ ಇಟ್ ಬಿಕಮ್ಸ್ ಈಕ್ವಲ್ ಟು ದಟ್ ಆಫ್ ದ ಸಾಲಿಡ್ ಸಾಲ್ವೆಂಟ್ ಎಟ್ ಲೋಯರ್ ಟೆಂಪ್ರೇಚರ್. ವೇಪರ್ ಪ್ರೆಷರ್ ಯಾವುದರಿಂದ ಬರ್ತಿದೆ? ಸಾಲ್ವೆಂಟಿಂದ. ಸೊ ಇಟ್ ಈಸ್ ಈಕ್ವಲ್ ಟು ದ ಸಾಲಿಡ್ ಸಾಲ್ವೆಂಟ್. ಸೊ ಆಗೇನಾಗುತ್ತೆ? ವೇಪರ್ ಪ್ರೆಷರ್ ಕಮ್ಮಿ ಆಗ್ತಿದೆ ಅಂದರೆ ಫ್ರೀಸಿಂಗ್ ಪಾಯಿಂಟ್ ಕೂಡ ಕಮ್ಮಿ ಆಗುತ್ತೆ. ಸೊ ಟಿ ಎಫ್ ನಾಟ್ ಅಂದರೆ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್, ಟಿ ಎಫ್ ಅಂದರೆ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಆಗಿರುವಂಥದ್ದು ಸಾಲ್ವೆಂಟ್ ಆ್ಯಂಡ್ ನಾನ್ ವಾಲಟೈಲ್ ಸಲ್ಯೂಟಿಂದ. ಸೊ ಈ ಡೆಲ್ಟಾ ಟಿ ಎಫ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ? ಟಿ ಎಫ್ ನಾಟ್ ಮೈನಸ್ ಟಿ ಎಫ್. ಸೊ ಇಲ್ಲಿ ಟಿ ಎಫ್ ನಾಟನ್ನು ಫಸ್ಟ್ ಬರ್ಕೊಂಡಿದ್ದೀವಿ. ಯಾಕೆ ಅಂತ ಅಂದರೆ ಪ್ಯೂರ್ ಸಾಲ್ವೆಂಟಿನ ಫ್ರೀಸಿಂಗ್ ಪಾಯಿಂಟು ಜಾಸ್ತಿ ಇದೆ ಆ್ಯಸ್ ಕಂಪೇರ್ ಟು ಸೊಲ್ಯೂಷನ್. therefore delta TF equal to TF naught minus TF. ಸೊ ಡೆಲ್ಟಾ ಟಿ ಎಫ್ ಅಂದರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಅದೇ ಒಂದು ಡೈಲ್ಯೂಟ್ ಸೊಲ್ಯೂಷನ್ ಆಗಿದ್ರೆ, ಸೊ ಡೆಲ್ಟಾ ಟಿ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಮ್. ಎಮ್ ಅಂದರೆ ಮೊಲಾಲಿಟಿ. therefore ಡೆಲ್ಟಾ ಟಿ ಎಫ್ ಈಕ್ವಲ್ ಟು ಕೆ ಎಫ್ ಇಂಟು ಎಮ್. ಕೆ ಎಫ್ ಅಂದರೆ ಪ್ರಪೋರ್ಷನಲಿಟಿ ಕಾನ್ಸ್ಟೆಂಟ್. ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆರ್ ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆರ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತಲೂ ಕೂಡ ಕರೀತಾರೆ. ಹಾಗಾದರೆ ಕೆ ಎಫ್ ಅಂದರೆ ಏನು? ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂದರೆ ಏನು ಅಂತ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಏನು ಹಾಗಂದರೆ ದ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಕಾಸ್ಡ್ ಬೈ ಡಿಸಾಲ್ವಿಂಗ್ 1 mole ಆಫ್ ಎ ನಾನ್ ವಾಲಟೈಲ್ ಸಲ್ಯೂಟ್ ಇನ್ 1000 grams ಆಫ್ ದ ಸಾಲ್ವೆಂಟ್. ಸೊ ಇಲ್ಲೇನಾಗ್ತಿದೆ? ಫ್ರೀಸಿಂಗ್ ಪಾಯಿಂಟ್ ಕಮ್ಮಿ ಆಗ್ತಿದೆ ಯಾವಾಗ 1 mole ಆಫ್ ನಾನ್ ವಾಲಟೈಲ್ ಸಲ್ಯೂಟನ್ನು 1000 grams ಆಫ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದಾಗ. ಸೊ ಇದನ್ನು ಏನಂತ ಕರೀತಾರೆ? ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಅಂದರೆ ಇಲ್ಲಿ ಫ್ರೀಸಿಂಗ್ ಪಾಯಿಂಟ್ ಕಮ್ಮಿ ಆಗ್ತಿದೆ. ಸೊ ಇದರ ಯೂನಿಟ್ ಕೂಡ ಇದೆ, ಯೂನಿಟ್ ಆಫ್ ಕೆ ಎಫ್, ದಟ್ ಈಸ್ ಕೆಲ್ವಿನ್ kg per mole. ಸೊ ಇಫ್ W2 gram ಆಫ್ ದ ಸಲ್ಯೂಟ್ ಹ್ಯಾವಿಂಗ್ ಮೋಲಾರ್ ಮಾಸ್ M2 ಪ್ರೆಸೆಂಟ್ ಇನ್ W1 gram ಆಫ್ ಸಾಲ್ವೆಂಟ್ ಅಂದರೆ ಡಿಸಾಲ್ವ್ ಮಾಡಿದ್ದಾರೆ, ವಿಚ್ ಪ್ರೊಡ್ಯೂಸಸ್ ದ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಡೆಲ್ಟಾ ಟಿ ಎಫ್ ಆಫ್ ದ ಸಾಲ್ವೆಂಟ್, ದೆನ್ ಮೊಲಾಲಿಟಿ ಆಫ್ ದ ಸಲ್ಯೂಟ್ ಇಸ್ ಗಿವನ್ ಬೈ. ಸೊ W2 gram ಅಷ್ಟು ಸಲ್ಯೂಟನ್ನು W1 gram ಅಷ್ಟು ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡ್ತಿದ್ದಾರೆ ಆ್ಯಂಡ್ ಇದರ ಸಲ್ಯೂಟ್ನ ಮೋಲಾರ್ ಮಾಸ್ M2 ಆಗಿದೆ. ಸೊ ಆಗ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟು ಡೆಲ್ಟಾ ಟಿ ಎಫ್. ಸೊ ಆಗ ಮೊಲಾಲಿಟಿ ಏನಾಗುತ್ತೆ? ಎಮ್ ಈಕ್ವಲ್ ಟು W2 ಡಿವೈಡೆಡ್ ಬೈ M2 ಹೋಲ್ ಡಿವೈಡೆಡ್ ಬೈ W1 ಡಿವೈಡೆಡ್ ಬೈ 1000. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸೊ W2 ಇಂಟು 1000 ಹೋಲ್ ಡಿವೈಡೆಡ್ ಬೈ M2 ಇಂಟು W1. ಸೊ ಫಾರ್ ಅ ಡೈಲ್ಯೂಟ್ ಸೊಲ್ಯೂಷನ್ ಡೆಲ್ಟಾ ಟಿ ಎಫ್ ಈಕ್ವಲ್ ಟು ಕೆ ಎಫ್ ಇಂಟು ಎಮ್. ಸೊ ಎಮ್ ಅಂತ ಅಂದರೆ ಮೊಲಾಲಿಟಿ. ಸೊ ಮೊಲಾಲಿಟಿ ವ್ಯಾಲ್ಯೂ ಇಲ್ಲಿದೆ. ಸೊ ಇದನ್ನು ಈ ಎಕ್ಸ್ಪ್ರೆಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆಗ ಡೆಲ್ಟಾ ಟಿ ಎಫ್ ಈಕ್ವಲ್ ಟು ಕೆ ಎಫ್ ಇಂಟು W2 ಇಂಟು 1000 ಹೋಲ್ ಡಿವೈಡೆಡ್ ಬೈ M2 ಇಂಟು W1. ಸೊ ನಮಗೆ ಬೇಕಾಗಿರೋದು ಮೋಲಾರ್ ಮಾಸ್. ಸೊ ಆಗ M2ನ ಇಲ್ಲಿಗೆ ಶಿಫ್ಟ್ ಮಾಡೋಣ. ಸೊ ಡೆಲ್ಟಾ ಟಿ ಎಫ್ ಇಲ್ಲಿಗೆ ಬರುತ್ತೆ. ಸೊ ಆಗೇನಾಗುತ್ತೆ? M2 ಈಕ್ವಲ್ ಟು ಕೆ ಎಫ್ ಇಂಟು W2 ಇಂಟು 1000 ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಎಫ್ ಇಂಟು W1. ಸೊ ದಿಸ್ ಈಸ್ ಅ ಫೈನಲ್ ಎಕ್ಸ್ಪ್ರೆಷನ್.